ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಭಾನುವಾರದ ಲಾಗ್ ಆಗಿರುತ್ತೆ. ಭಾನುವಾರ ಬೆಳಗ್ಗೆಯಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಭಾನುವಾರ ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೆ. ಅಂದರೆ ಯೂಶ್ವಲಿ ನಾನು ಭಾನುವಾರ ಇದ್ದರೆ ಅವತ್ತಿನ ದಿನ ಸ್ವಲ್ಪ ಲೇಟಾಗಿನೇ ಎದ್ದೇಳ್ತೀನಿ. ಅಂದರೆ 8-8:30 ಹಿಂಗೆ ಎದ್ದೇಳ್ತೀನಿ ಅಲ್ವಾ. ಇವತ್ತೊಂದು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಹಾಗೆ ಬೇಗನೆ ಎದ್ಬಿಟ್ಟು ಕಸನೆಲ್ಲ ಗುಡಿಸಿ ನೆಲನೂ ಸಹ ಒರೆಸ್ಕೊತಾ ಇದ್ದೀನಿ. ಇನ್ನು ಮಕ್ಕಳು ರೂಮಲ್ಲಿ ಮಲಗಿದ್ರು ಅಂತ ಹೇಳಿ ದೇವ್ರ ಮನೆ ಹಾಗೆ ಅಡುಗೆ ಮನೆ ಹಾಲನ್ನು ಮಾತ್ರ ಕ್ಲೀನ್ ಮಾಡಿಕೊಂಡೆ. ಇನ್ನು ಅದಾದ ನಂತರ ಹೊರಗಡೆ ಅಂಗಳೂ ಸಹ ಗುಡಿಸಿ ರಂಗೋಲಿನೂ ಸಹ ಹಾಕಬೇಕಾಗಿತ್ತು. ಹಾಗಾಗಿ ಇಲ್ಲಿ ಅಂಗಳನ ಸಹ ಸಾರಿಸ್ತಾ ಇದ್ದೀನಿ. ನೀಟಾಗಿ ಹೊಸ್ಲು ತೊಳೆದು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ರಂಗೋಲಿ ಹಾಕೊತಾ ಇದ್ದೀನಿ ಇಲ್ಲಿ. ಹಾಗೆ ಇನ್ನು ರಂಗೋಲಿನೆಲ್ಲ ಹಾಕಿ ಹೆಲ್ತಿ ಡ್ರಿಂಕು ಸಹ ನಿನ್ನೆ ನೈಟೇ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಬ್ರಷ್ ಮಾಡಿ ಅದನ್ನು ಸಹ ಇಲ್ಲಿ ಕುಡಿಬೇಕಾಗಿತ್ತು. ಇನ್ನು ಅದನ್ನೆಲ್ಲ ಕುಡ್ಕೊಂಡು ಬಂದಿಲ್ಲಿ. ಇನ್ನು ಇವತ್ತು ಬೆಳಗ್ಗೆಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಇವತ್ತೂ ಸಹ ರೊಟ್ಟಿ ಮಾಡಿದರೆ ಮಕ್ಕಳಿಗೆ ಅಷ್ಟಾಗಿ ಇಷ್ಟ ಆಗೋಲ್ಲ. ಯಾಕಂದರೆ ಬಿಡಿ ರೊಟ್ಟಿ ಚಪಾತಿನೇ ಮಾಡಿರ್ತೀನಿ. ಇವತ್ತೂ ಅದನ್ನೇ ಮಾಡಿದರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಇವತ್ತು ಬಟಾಣಿ ತೊಗೊಂಡು ಬಂದಿದ್ದೆ. ಹಾಗೆ ಬಟಾಣಿ ಮನೆಯಲ್ಲಿ ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಬಾತ್ ಮಾಡೋಣ ಅಂತೇಳಿ ಮೊದಲಿಗೆ ಬಟಾಣಿ ಹಾಗೆ ಮೆಂತ್ಯ ಸೊಪ್ಪನ್ನ ನೀಟಾಗಿ ಬಿಡಿಸಿ ಇಟ್ಕೊತಾ ಇದ್ದೀನಿ. ಹಾಗೆ ತುಂಬಾ ಸುಲಭ ಈ ಮೆಂತ್ಯ ಬಾತ್ ಮಾಡೋದು. ಇದಕ್ಕೇನು ನಾನೇನು ರುಬ್ಬಿ ಏನೂ ಹಾಕೋದಿಲ್ಲ. ಇನ್ಸ್ಟೆಂಟಾಗಿ ಫಟಾಫಟ್ ಅಂತ ಆಗಿಬಿಡುತ್ತೆ. ಒಂದು 15 ಮಿನಿಟ್ಸ್ ಇದ್ದರೆ ಸಾಕಾಗುತ್ತೆ. ಅಂದರೆ ವಿಜಲೆಲ್ಲ ಕೂಗಬೇಕಲ್ವ. ಹಾಗಾಗಿ ಒಂದು 15 ಮಿನಿಟ್ಸ್ ಸಿಕ್ಬಿಟ್ರೆ ಆರಾಮಾಗಿ ಇಲ್ಲಿ ಮೆಂತ್ಯ ಬಾತ್ ಅನ್ನೋದು ರೆಡಿಯಾಗಿಬಿಡುತ್ತೆ. ಅದಲ್ಲದೆ ಇವತ್ತು ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇತ್ತು, ಅವರಿಗೂ ಸಹ ಬಾಕ್ಸಿಗೆ ಬೇಕಾಗಿತ್ತಲ್ವ. ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ರಾಯಿತು ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಮಾರ್ನಿಂಗಿಗೂ ಆಗುತ್ತೆ, ನಮಗೆ ಮಧ್ಯಾಹ್ನಕ್ಕೆ ಮಿಕ್ಕಿದ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅನ್ನೋ ಥರ ಮಾಡಿಕೊಂಡೆ. ಯಾಕಂದರೆ ನನ್ನ ಹಸ್ಬೆಂಡ್ ಇದ್ದರೆ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಅಡುಗೆ ಮಾಡ್ತೀನಿ. ಅವ್ರು ಇರಲಿಲ್ಲ ಅಂದರೆ ಮತ್ತೆ ನಮ್ಮ 3 ಜನಕ್ಕೆ ಮಾಡ್ಕೊಳ್ಬೇಕು ಅಂದರೆ ಬೇಜಾರಾಗ್ಬಿಡುತ್ತಲ್ವ. ಹಾಗಾಗಿ ಬೆಳಗ್ಗೆ ಇದನ್ನೇನು ಮಧ್ಯಾಹ್ನ ತಿನ್ಕೊಂಡು ಇನ್ನು ನೈಟಿಗೆ ಬೇರೆ ಏನಾದರೂ ಫ್ರೆಶ್ಶಾಗಿ ಮಾಡ್ಕೊಂಡ್ರಾಯಿತು ಅಂದ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅದಾದ ನಂತರ ಬಾತಿಗೆ ಏನೇನು ಬೇಕು ನೋಡಿ, ಮೆಂತ್ಯ ಬಾತಿಗೆ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೇನು ತರಕಾರಿ ಹಾಕೋಂತಹ ಅವಶ್ಯಕತೆ ಏನಿರಲ್ಲ. ಬರೀ ಟೊಮೆಟೊ ಈರುಳ್ಳಿ ಒಂದು ಕಟ್ ಮಾಡೋದಿತ್ತು, ಅದನ್ನು ಸಹ ಇಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಾಯಿತು. ಇನ್ನು ಅದೆಲ್ಲ ಆದಮೇಲೆ ಒಗ್ಗರಣೆನೂ ಸಹ ಪ್ರಿಪೇರ್ ಮಾಡ್ಕೊತಾ ಇದ್ದೆ.
ನಾನಿಲ್ಲಿ ಮೆಂತ್ಯ ಭಾತ್ನ ರೆಡಿ ಮಾಡೋಷ್ಟರಲ್ಲಿ ನನ್ನ ಮಗಳು ಸಹ ಸ್ನಾನನೆಲ್ಲ ಮುಗಿಸ್ಕೊಂಡ್ಬಂದು ದೇವ್ರ ಪೂಜೆನ ಮಾಡ್ಕೊತಾ ಇದ್ದಾಳೆ. ಇವತ್ತು ಅವಳೇ ಕ್ಲೀನಾಗಿ ಎಲ್ಲ ಫೋಟೋಸ್ನೆಲ್ಲ ತೆಗೆದು ಫೋಟೋನ ಒರೆಸ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅವಳೇ ಮಾಡ್ಕೊಂಡ್ಬಿಡ್ತಾಳೆ. ಈ ಥರ ಏನಾದರೂ ಸ್ಕೂಲ್ ರಜೆ ಇರುವಂತಹ ಟೈಮಲ್ಲಿ ಅಂದರೆ ಮಕ್ಕಳು ಪೂಜೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಟೈಮು ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅವಳಿಗೇನೆ ಹಚ್ಚಿದ್ದೆ, ಅವಳೇ ಮಾಡ್ತಾಯಿದ್ದಾಳೆ. ಅದಲ್ಲದೆ ಇವತ್ತು ವಸಂತ ಪಂಚಮಿ ಇರೋದ್ರಿಂದ ಅವಳೇ ಮಾಡಲಿ ಅಂತ ನಾನು ಸಹ ಬಿಟ್ಟಿದ್ದೆ ಇಲ್ಲಿ. ಇನ್ನು ಅವಳು ಪೂಜೆ ಮುಗಿಸೋ ಅಷ್ಟರಲ್ಲಿ ನಾನು ಸಹ ಸ್ನಾನ ಮಾಡ್ಕೊಂಡು ಬಂದು ಇವತ್ತು ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಪಾಯಸನ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಇಲ್ಲಿ ಪಾಯಸನ ಮಾಡ್ತಾಯಿದ್ದೀನಿ. ನಾನಿವತ್ತು ಗೆಣಸು ಹಾಗೆ ಸಾಬೂದಾನನ ಬಳಸ್ಕೊಂಡು ಪಾಯಸನ ಮಾಡ್ತಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ಶೇರ್ ಮಾಡ್ತಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲೇ ಬೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಬೆಲ್ಲ ನೀಟಾಗಿ ಕರಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನೀವು ಇಲ್ಲಿ ಬೆಲ್ಲ ಬೇಡ ಅಂದರೆ ಸಕ್ಕರೆನೂ ಸಹ ಸೇರಿಸ್ಕೋಬಹುದು. ನಾನಿಲ್ಲಿ ಬೆಲ್ಲನೇ ಸೇರಿಸ್ಕೊಂಡಿದ್ದೀನಿ. ಇನ್ನು ಇದು ಪೂರ್ತಿಯಾಗಿ ಬೆಲ್ಲ ನೀಟಾಗಿ ಕರಗಿಬಿಟ್ಟು ಈ ಥರ ಆಗಿರುತ್ತೆ. ಇದಕ್ಕೆ ಇವಾಗ ನಾನು 1-2 ಅವರ್ ಮುಂಚೆನೇ ಸಾಬೂದಾನನ ನೆನೆಸಿಟ್ಕೊಂಡಿದ್ದೆ. ಅಂದರೆ ಇದು ಚಿಕ್ಕ ಚಿಕ್ಕ ಸಾಬೂದಾನ ಬರುತ್ತೆ ನೋಡಿ, ಆ ಥರದ್ದು. ಹಾಗಾಗಿ 2 ಅವರ್ ಮುಂಚೆನೇ ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಇನ್ನು ಇದು ಒಂದು ಕಡೆ ಬೇಯೋಷ್ಟರಲ್ಲಿ ಗೆಣಸನ್ನು ಸಹ ತೊಗೊಂಡು ಬಂದಿದ್ದೆ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ಇದೆ ಅಲ್ವಾ, ಅದನ್ನ ತೆಗೆದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ತುರ್ಕೊಂಡು ಬಿಡೋಣ. ನಿಮ್ಮ ಹತ್ರ ಏನಾದರೂ ಸ್ವಲ್ಪ ದಪ್ಪದಾಗಿರುವಂತಹ ತುರಿಯ ಮನೆ ಇದ್ದರೆ ಅದರಲ್ಲೇ ತುರ್ಕೊಳ್ಳಿ. ನನ್ನ ಹತ್ರ ಅದು ಇರಲಿಲ್ಲ, ಹಾಗಾಗಿ ಈ ಥರ ತುರ್ಕೊಂಡಿದ್ದೀನಿ. ಆ ಥರ ತುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತಿನ್ನುವಾಗ ಬಾಯಿಗೆ ಸಿಗ್ತಿರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ನಾನಿಲ್ಲಿ ಗೆಣಸನ್ನು ಸಹ ತುರಿದಿಟ್ಕೊಂಡೆ. ಇನ್ನು ಇಲ್ಲಿ ಮತ್ತೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ಮೊದಲಿಗೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಗೋಡಂಬಿ ಹಾಗೆ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪಾಯಸ ಹಾಗೆ ಕೇಸರಿ ಬಾತು ಈ ಥರದ್ದು ಏನಾದರೂ ಮಾಡ್ತೀವಿ ಅಂದರೆ ಈ ದ್ರಾಕ್ಷಿ ಹಾಗೆ ಗೋಡಂಬಿ ಅನ್ನೋದು ಬೇಸಿಕ್ ಪದಾರ್ಥ ಅಂತಲೇ ಅನ್ಕೋಬೋದು ನಾವು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗೋಡಂಬಿ ಹಾಗೆ ದ್ರಾಕ್ಷಿನೂ ಸಹ ನೀಟಾಗಿ ಫ್ರೈ ಆಗಿದೆ. ಅದನ್ನು ಒಂದು ಬೌಲಿಗೆ ತೆಗೆದುಬಿಟ್ಟು ಇನ್ನು ಅದೇ ಪ್ಯಾನಲ್ಲೇ ಇನ್ನೂ ಸ್ವಲ್ಪ ತುಪ್ಪ ಇತ್ತು, ಅದಕ್ಕೆ ನಾನೇನು ತುರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಗೆಣಸು, ಅದನ್ನು ಸಹ ಇಲ್ಲಿ ನೀಟಾಗಿ ತುಪ್ಪದಲ್ಲೇ ಹುರಿತಾ ಇದ್ದೀನಿ. ಈ ಥರ ಹುರಿಯೋದ್ರಿಂದ ಗೆಣಸಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಒಂಥರ ರಾ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿಯೂ ಹಾಕೋಬೋದು, ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ತುಪ್ಪದಲ್ಲೇ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ವ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಸಹ ನೀಟಾಗಿ ಫ್ರೈ ಆಯಿತು. ಹಾಗೆ ಪಕ್ಕದಲ್ಲಿ ಸಹ ನಾವೇನು ಸಾಬೂದಾನನ ಬೇಯಿಸೋಕ್ಕಿಟ್ಟಿದ್ವಲ್ಲ ಅದು ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಇವಾಗ ಅದಕ್ಕೇನೆ ನಾವು ಹುರಿದಿಟ್ಕೊಂಡಿರುವಂತಹ ಗೆಣಸನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಗೆಣಸನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವೀಟ್ ಗೆಣಸು ತೊಗೊಂಡಿರೋದ್ರಿಂದ ಅದರಲ್ಲೂ ಸಹ ಸ್ವೀಟ್ ಇರುತ್ತೆ, ಬೆಂದ ಮೇಲೆ ಸ್ವೀಟ್ ಬಿಟ್ಕೊಳ್ಳುತ್ತೆ ಅದು ಸಹ. ಹಾಗಾಗಿ ನಾನಿಲ್ಲಿ ಬೆಲ್ಲನ ಒಂದು ಸ್ವಲ್ಪನೇ ಕಡಿಮೆ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಸ್ವೀಟ್ ಪರವಾಗಿಲ್ಲ, ನಮಗೆ ನಾವು ಚೆನ್ನಾಗಿ ತಿಂತೀವಿ ಸ್ವೀಟ್ ಅನ್ನೋರಾದರೆ ನೀವು ಯಾವ ಥರ ಸ್ವೀಟ್ ತಿಂತೀರೋ ಅದಕ್ಕೆ ತಕ್ಕಂಗೆ ನೀವು ಇಲ್ಲಿ ಸ್ವೀಟ್ನ ಸೇರಿಸ್ಕೋಬೋದು. ಇನ್ನು ಇಲ್ಲಿ 2 ಸಹ ನೀಟಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ 1 ಗ್ಲಾಸ್ ಆಗೋಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗಲ್ಲ. ಈ ಪಾಯಸಗೆ 1/4 ಲೀಟ್ರ್ ಹಾಲನ್ನ ಕಾಯಿಸಿ ಆರಿಸಿಟ್ಕೊಂಡಿರೋಂತಹ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನಾನು. ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಫ್ಲೇವರು ಸಹ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವತ್ತು ಇದ್ರದ್ದು. ಇನ್ನು ಇದು ಸಹ ಒಂದು ಸ್ವಲ್ಪ ನೀಟಾಗಿ ಕುದೀಲಿ. ಹಾಲು ಜೊತೆಗೆ ಹಾಕಿರುವಂತಹ ಬೆಲ್ಲ ಹಾಗೆ ಸಾಬೂದಾನ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಬೆರಿಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಬಿಡೋಣ. ಇವಾಗ ನೋಡಿ ಒಂದು 5 ನಿಮಿಷ ಆದಮೇಲೆ ಯಾವ ಥರ ಕ್ರೀಮಿ ಸ್ಟ್ರಕ್ಚರಲ್ಲಿ ಬಂದಿದೆ ಅಂತ. ಈ ಥರ ಆದರೆ ಪರ್ಫೆಕ್ಟಾಗಿರುವಂತಹ ಗೆಣಸು ಹಾಗೆ ಸಾಬೂದಾನ ಪಾಯಸ ರೆಡಿ ಆಯಿತು ಅಂತ. ಇನ್ನು ಇದಕ್ಕೆ ಫ್ಲೇವರಿಗೋಸ್ಕರ ಏಲಕ್ಕಿನ ಕುಟ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸು, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ರೆಡಿ ಆಯಿತು ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಗೆಣಸು ಸಾಬೂದಾನ ಪಾಯಸ. ಸೂಪರ್ ಟೇಸ್ಟಿಯಾಗಿತ್ತು. ನಾನು ಇದನ್ನು ಮಧ್ಯಾಹ್ನಕ್ಕೆ ಆಗೋ ಥರನೇ ಮಾಡಿದ್ದೆ, ಆದರೆ ರುಚಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಸ್ವಲ್ಪ ಜಾಸ್ತಿನೇ ತೊಗೊಂಡೋದ್ರು. ಅಲ್ಲಿ ಅವ್ರ ಜೊತೆಗೆ ಅವ್ರ ಕೊಲಿಕೆಲ್ಲ ಇರ್ತಾರಲ್ವ, ಅವರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಸಹ ಮನೆಯಲ್ಲೂ ಸಹ ಟೇಸ್ಟ್ ಮಾಡಿದ್ವಿ. ಹಾಗೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸೂಪರ್ ಟೇಸ್ಟಿಯಾಗಿತ್ತು. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಇನ್ನು ಇವತ್ತಿನ ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಈ ಥರ ಇತ್ತು ನಮ್ಮ ಮನೆಯಲ್ಲಿ. ಮೆಂತ್ಯ ಬಾತು ಹಾಗೆ ರಾಯ್ತ, ಇದು ಪಾಯಸ ಸೂಪರ್ ಟೇಸ್ಟಿಯಾಗಿತ್ತು. ಇನ್ನು ಇಲ್ಲಿ ನಾನು ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಸಹ ಪೂಜೆನೆಲ್ಲ ಮುಗಿಸಿದ್ಲು. ಇನ್ನು ಇವತ್ತು ವಸಂತ ಪಂಚಮಿ ಆಗಿರೋದ್ರಿಂದ ಅವ್ರು ಏನು ಓದ್ತಾರೆ ನೋಡಿ ಅದೆಲ್ಲ ಬುಕ್ಸ್ನ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಪೂಜೆ ಮಾಡಿಸ್ತಾ ಇದ್ದೀನಿ. ಈ ವಸಂತ ಪಂಚಮಿನ ಏನಕ್ಕೆ ಮಾಡ್ತಾರೆ ಅಂದರೆ ಇವತ್ತಿನ ದಿನವೇ ಸರಸ್ವತಿ ತಾಯಿದು ಜನನ ಆಗಿರುತ್ತಂತೆ. ಹಾಗಾಗಿ ಇವತ್ತಿನ ದಿನ ವಸಂತ ಪಂಚಮಿನ ಸರಸ್ವತಿ ಪೂಜೆನ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತೆ.
ಹಾಗೆ ನಾವು ವರ್ಷದಲ್ಲಿ 2 ಸಾರಿ ಸರಸ್ವತಿ ಪೂಜೆನ ಮಾಡ್ತೀವಿ. ಅಂದರೆ ಒಂದು ನವರಾತ್ರಿ ಟೈಮಲ್ಲಿ, ಹಾಗೆ ಒಂದು ಈ ಟೈಮಲ್ಲಿ ಸರಸ್ವತಿ ಪೂಜೆನ ಮಾಡ್ತೀವಿ. ಹಾಗೆ ನೀವೇನಾದರೂ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ತೀವಿ ಅಂತ ಅನ್ನೋದಾದರೆ ಇವತ್ತಿನ ದಿನವೇ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದಂತೆ. ಅಂದರೆ ಈ ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಂತಹ ಟೈಮಲ್ಲೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ತಾರೆ ನೋಡಿ, ನೀವು ಅಲ್ಲಿ ಇಲ್ಲಿ ಹೋಗಿ ಮಾಡೋ ಬದಲು ಮನೇಲೇ ದೇವ್ರ ಮನೇಲಿ ಒಂದು ಸರಸ್ವತಿ ದೇವಿ ಫೋಟೋನ ಇಟ್ಕೊಂಡು ಇವತ್ತಿನ ದಿನ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತೆ. ಹಾಗಾಗಿ ಇಲ್ಲಿ ನನ್ನ ಮಗಳಿಗೂ ಹಾಗೆ ನನ್ನ ಮಗನಿಗೂ ಬೇಗನೆ ಸ್ನಾನನೆಲ್ಲ ಮುಗಿಸಿ 9:30 ಅನ್ನಷ್ಟರಲ್ಲೇ ಪೂಜೆನ ಮುಗಿಸ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಅವರು ಸಹ ಪೂಜೆನ ಮುಗಿಸ್ಕೊತಾ ಇದ್ದಾರೆ. ಹಾಗೆ ಪೂಜೆ ಎಲ್ಲ ಆದಮೇಲೆ ಸರಸ್ವತಿ ದೇವಿದು ಶ್ಲೋಕ ಅದೆಲ್ಲ ಏನು ಬರುತ್ತಲ್ವ ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಅಂದರೆ ಇವಾಗಿನ ಸ್ಕೂಲಲ್ಲೇ ಫಸ್ಟು ಇದೆಲ್ಲ ಹೇಳ್ಕೊಟ್ಟು ಆಮೇಲೆ ಕ್ಲಾಸ್ಗಳೆಲ್ಲ ಶುರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಅವರು ಅದನ್ನೇ ಹೇಳ್ಕೊಂಡು ಇಲ್ಲಿ ಪೂಜೆನ ಮಾಡ್ತಾಯಿದ್ರು. ನಾನಿಲ್ಲಿ ಅವ್ರು ಏನು ಓದ್ತಾರೆ ನೋಡಿ ಬುಕ್ಸು ಅದನ್ನು ಇಟ್ಬಿಟ್ಟು ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇದೆ ಚಿಕ್ಕದು ಫೋಟೋ ಇದೆ, ಆದರೆ ಅವಳು ಸೈಡಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ಲು. ಇನ್ನು ಮುಂದೆಗಡೆ ಇಡೋದಕ್ಕೆ ಜಾಗನೇ ಇರಲಿಲ್ಲ, ಹಾಗಾಗಿ ಇಲ್ಲಿ ಈ ಥರ ಪೂಜೆನ ಮಾಡ್ಕೊತಾ ಇದ್ದಾಳೆ. ಹಾಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು ಪೂಜೆನ. ನಾನು ಯಾವ ಥರ ಮಾಡ್ತೀನಿ ನನಗಿನ್ನ ಚೆನ್ನಾಗಿ ನನ್ನ ಮಗಳು ಪೂಜೆ ಮಾಡ್ತಾಳೆ. ಹಾಗಾಗಿ ಇವತ್ತು ಸಂಡೇ ಬೇರೆ ಇತ್ತು, ಹಾಗೆ ವಸಂತ ಪಂಚಮಿ ಇದ್ದಿರೋ ಕಾರಣಕ್ಕೆ ಪೂರ್ತಿಯಾಗಿ ದೇವ್ರ ಮನೆನ ಅವಳಿಗೆ ಬಿಟ್ಕೊಟ್ಬಿಟ್ಟಿದೆ, ಅವಳೇ ಮಾಡಲಿ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಮಾಡಿದ್ದಾಳೆ ಪೂಜೆನ ಅಂತ ಹೇಳಿ. ಇಲ್ಲಿ ಅವರೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಾನು ಸಹ ರಾಯ್ತಾನ ರೆಡಿ ಮಾಡ್ಕೊತಾ ಇದ್ದೆ. ಆದರೆ ಇವತ್ತು ಮೆಂತ್ಯ ಭಾತ್ ಮಾಡಿದ್ದೆ ಅಲ್ವಾ, ಅದಕ್ಕೆ ರಾಯ್ತ ಬೇಕಲ್ವಾ ಅಂತ ಹೇಳ್ಬಿಟ್ಟು ರಾಯ್ತಾನ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.